ಇನ್ನು ಕಾಂಗ್ರೆಸ್ ಪಾಳ್ಯದಲ್ಲಿ ಕುರ್ಚಿ ಆಟ ನಡೀತಾನೆ ಇದೆ. ಕಾಂಗ್ರೆಸ್ನಲ್ಲಿ ದಿನಕ್ಕೊಂದು ಬೆಳವಣಿಗೆಗಳು ಕೂಡ ನಡೀತಾ ಇದ್ದಾವೆ. ಸಿದ್ದು ಡಿಕೆಶಿ ನಡುವೆ ಪವರ್ ಶೇರಿಂಗ್ ಕೋಲ್ಡ್ ವಾರ್ ಮುಂದುವರಿತಾ ಇದೆ. ಕೈ ಶಾಸಕರ ಫಾರಿನ್ ಟೂರ್ಗೆ ಹೈಕಮಾಂಡ್ ಬ್ರೇಕ್ ಹಾದಂತೆ ಕಾಣಿಸ್ತಾ ಇದೆ. ಸಿದ್ದು ಬೆಂಬಲಿತ ಶಾಸಕರ ಫಾರಿನ್ ಟೂರ್ಗೆ ಈಗ ಬ್ರೇಕ್ ಬಿದ್ದಿದೆ. ಇದು ಹೈಕಮಾಂಡೇ ಬ್ರೇಕ್ ಹಾಕಿರುವಂಥದ್ದು. ಸಿದ್ದು ಬೆಂಬಲಿತ ಶಾಸಕರ ಫಾರಿನ್ ಟೂರ್ಗೆ ಈಗ ಹೈಕಮಾಂಡ್ ಬ್ರೇಕ್ ಹಾಕಿದೆ. ಪಶುಸಂಗೋಪನೆ ಇಲಾಖೆಯಿಂದ ಏರ್ಪಾಡಾಗಿದ್ದಂತಹ ಟೂರ್ ಅದು. ಪಶುಸಂಗೋಪನೆ ಸಚಿವ ವೆಂಕಟೇಶ್ ನೇತೃತ್ವದಲ್ಲೇ ಟೂರ್ ಮಾಡಬೇಕಾಗಿತ್ತು. ಗುಂಪುಗಾರಿಕೆ ಹೆಚ್ಚಾಗಬಹುದೆಂಬ ಆತಂಕದಿಂದ ಈಗ ಕಾಂಗ್ರೆಸ್ ಹೈಕಮಾಂಡೇ ಬ್ರೇಕ್ ಹಾಕಿದೆ. ನೋಡಿ, ಈ ಕುರ್ಚಿ ಆಟ ನಿನ್ನೆ ಮೊನ್ನೆಯಿಂದ ಶುರುವಾಗಿದ್ದಲ್ಲ. ಸರ್ಕಾರ ರಚನೆ ಆದಲ್ಲಿಂದ ಇವತ್ತಿನವರೆಗೂ ಕೂಡ ರಾಜ್ಯ ರಾಜಕೀಯ ಪಡಸಾಲೆಯಲ್ಲಿ ಕೇಳಿ ಬರ್ತಾ ಇರುವಂಥದ್ದು ನಾಯಕತ್ವ ಬದಲಾವಣೆ ಆಗುತ್ತೆ. 2.5 ವರ್ಷ ಆದಮೇಲೆ ಡಿ ಕೆ ಶಿವಕುಮಾರ್ CM ಆಗ್ತಾರೆ ಅನ್ನುವಂಥ ವಿಚಾರ ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿರುವುದು. ಇದೇನು BJP JDS ದೋಸ್ತಿ ನಾಯಕರು ಅಷ್ಟೇ ಅಂತಲ್ಲ, ಸ್ವಪಕ್ಷದಲ್ಲೇ ಈಗ ಚರ್ಚೆಗೆ ಗ್ರಾಸವಾಗಿರುವಂಥ ವಿಚಾರ. ಸಿದ್ದು ಬಣ DKಶಿ ಬಣದ ನಡುವೆ ಒಂದಿಷ್ಟು ಬಣದ ಬಡಿದಾಟ ನಡೀತಾ ಇದೆ. ಡಿ ಕೆ ಶಿವಕುಮಾರ್ ಯಾವಾಗೆಲ್ಲ ಆ್ಯಕ್ಟಿವ್ ಆಗ್ತಾರೆ ಆಗ ಸಿದ್ದರಾಮಯ್ಯನವರ ಬಣದವರು ಅಲ್ಲಿ ಒಂದಿಷ್ಟು ವಿಚಲಿತರನ್ನಾಗಿ ಮಾಡುವಂತಹ ಪ್ರಯತ್ನಗಳು ಕೂಡ ನಡೀತಾ ಇದ್ದಾವೆ.